ಹಾಸನದ ಘೋರಾತಿ ಘೋರ ದುರಂತದಲ್ಲಿ ಮೃತಪಟ್ಟ ಬಹುತೇಕರು 25 ವರ್ಷ ವಯಸ್ಸಿನ ಆಸುಪಾಸ್ತವರು ಅಥವಾ ಒಳಗಿನವರು. ಗಣೇಶ ಮೆರವಣಿಗೆ ವೇಳೆ ಟ್ರಕ್ ಹರಿದು ಬಿಎ ವಿದ್ಯಾರ್ಥಿ ರಾಜೇಶ್ ಕೂಡ ಸಾವನ್ನಪ್ಪಿದ್ದಾನೆ. ಮೊಸಳೆ ಹೊಸಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಯಾತ. ಶ್ರದ್ಧಾಂಜಲಿ ಸಲ್ಲಿಸಿ ಕಾಲೇಜಿಗೆ ರಜೆಯನ್ನು ಘೋಷಿಸಿದ್ದಾರೆ ಪ್ರಾಂಶುಪಾಲರು. ಗಣೇಶ ಮೆರವಣಿಗೆ ವೇಳೆ ಈತನ ಸಾವಾಗಿರುತ್ತೆ. ಇಡೀ ಕಾಲೇಜಿನಲ್ಲೇ ಮೌನ ಆವರಿಸಿದೆ. ಶ್ರದ್ಧಾಂಜಲಿ ಸಲ್ಲಿಸಿ ಕಾಲೇಜಿಗೆ ರಜೆಯನ್ನು ಘೋಷಿಸಲಾಗಿದೆ. ಕಾಲೇಜಿಗೆ ಅತ್ಯಂತ ಟ್ರಾಜಿಕ್ ಇನ್ಸಿಡೆಂಟ್ ಇದು. ಅನ್ಯಾಯದ ಸಾವು, ಅಮಾಯಕನ ಸಾವು, ಸಾವಿಗೆ ನ್ಯಾಯ ಬೇಕು ಅಂತಿದೆ ಹಾಸನದ ಜನತೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣ್ ಗೌಡ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾರಾಯಣ್ ಗೌಡ, ಮೃತ ರಾಜೇಶ್ ಹಿನ್ನೆಲೆ ಬಗ್ಗೆ ಏನೇನು ಮಾಹಿತಿ ಸಿಗ್ತಾ ಇದೆ? ಪ್ರಾಂಶುಪಾಲರು ರಾಜೇಶ್ ಬದುಕಿದ್ದಾಗ ಹೇಗಿದ್ದ ಅನ್ನೋದನ್ನೆಲ್ಲ ಹಂಚ್ಕೊಳ್ಳೋ ಪ್ರಯತ್ನವನ್ನು ಏನಾದರೂ ಮಾಡಿದ್ರಾ? ನೋವಿನ ಸಮಯ, ಅತ್ಯಂತ ಸಂವೇದನಾಶೀಲತೆಯಿಂದಲೇ ಎಲ್ಲ ಪ್ರಶ್ನೆಗಳನ್ನು ನಾವು ಕೇಳಬೇಕು, ಜವಾಬ್ದಾರಿ ಜನರಿಗೆ ತಲುಪಿಸ್ಬೇಕು ಈ ಮಾಹಿತಿ. ಹೀಗಾಗಿ ಏನೇನು ಮಾಹಿತಿ ಸಿಗ್ತಿದೆ? ಮಮತಾ, ಹೌದು ಮಮತಾ, ಅಂತಂದರೆ ಈಗ ಒಬ್ಬ ವಿದ್ಯಾರ್ಥಿಯನ್ನೇ ಒಂದು ಪ್ರಾಂಶುಪಾಲ ಜೊತೆ ಆಗಲಿ ಅಥವಾ ಲೆಕ್ಚರರ್ಗಳ ಜೊತೆ ಆಗಲಿ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಅದರಲ್ಲೂ ಕೂಡ ಆತ ಓದುವಂಥ ವಿಚಾರದಲ್ಲಿ ಸ್ವಲ್ಪ ಚೂಟಿಯಾಗಿದ್ದಂಥದ್ದು, ಸ್ವಲ್ಪ ನಾಲೆಡ್ಜ್ ಚೆನ್ನಾಗಿರುವಂಥನಾದರೆ ಅಂಥ ವಿದ್ಯಾರ್ಥಿಗಳ ಮೇಲೆ ಲೆಕ್ಚರ್ಗಳಿಗೆ ಒಂದು ವಿಶೇಷವಾದ ಪ್ರೀತಿ ಇರುವಂಥದ್ದು ಮತ್ತು ಅಭಿಮಾನ ಇರುವಂಥದ್ದು. ಏನು ರಾಜೇಶ್ ಕೂಡ ಆತ ಕೂಡ ಏನು ಪ್ರಥಮ ಡಿಗ್ರಿ ಓದ್ತಾ ಇದ್ದ, ಆತನೂ ಕೂಡ ತುಂಬ ಚೂಟಿ ಇರುವಂಥ ಹುಡುಗ ಆಗಿದ್ದಂಥದ್ದು ಮತ್ತು ತುಂಬ ಚೆನ್ನಾಗಿ ಓದ್ತಿದ್ದ. ಹಾಗಾಗಿ ಆತನ ಮೇಲೂ ಆ ಶಿಕ್ಷಕರಿಗೆ ಮತ್ತು ಏನು ಪ್ರಾಂಶುಪಾಲರಿಗೂ ಮತ್ತು ಪ್ರಾಧ್ಯಾಪಕರಿಗೆ ತುಂಬ ಒಂದು ಅವಿನಾಭಾವ ಒಂದು ಸಂಬಂಧ ಇದ್ದಂಥದ್ದು. ಆದರೆ ಯಾವಾಗ ಈ ಒಂದು ಘಟನೆ ನಿನ್ನೆ ಈ ಗಣಪತಿ ಮೆರವಣಿಗೆಯಲ್ಲಿ ಟ್ರಕ್ ಹರಿದು ಆತ ಸಾವನ್ನಪ್ಪಿದ್ದಾನೆ, ಈಗ ಇನ್ನು ಕಾಲೇಜಿನಲ್ಲೂ ಕೂಡ ಒಂದು ಶೋಕದ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಯಾಕೆಂದರೆ ಪ್ರತಿನಿತ್ಯ ಬರ್ತಿದ್ದಂಥ ಏನು ಸ್ಟೂಡೆಂಟು ಬಂದು ಮಾತಾಡಿಸ್ತಿದ್ದಂಥದ್ದು, ಸಿಕ್ಕಿದಾಗ ನಮಸ್ತೆ ಮಾಡ್ತಿದ್ದಂಥದ್ದು, ಮತ್ತು ಕ್ಲಾಸ್ಗಳಲ್ಲಿ ಏನಾರ ಡೌಟ್ ಇದೆ ಅದನ್ನು ಕೇಳ್ತಿದ್ದಂಥದ್ದು, ಇದೆಲ್ಲದನ್ನು ಕೂಡ ಈಗ ಏನು ಶಿಕ್ಷಕರು ಅಂದರೆ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಅದನ್ನು ಹಂಚ್ಕೊಂಡಿರುವಂಥದ್ದು. ಆತ ತುಂಬ ಚೆನ್ನಾಗಿ ಓದ್ತಿದ್ದ ಮತ್ತು ತುಂಬ ಚೂಟಿಯಾಗಿದ್ದಂಥ ಹುಡುಗ. ಆದರೆ ಈ ವಿಷಯ ಕೇಳಿ ನಮಗೆ ಒಂದು ರೀತಿ ದಿಗಿಲು ಬಡ್ದಂಗೆ ಆಗಿರೋ ಅಂದರೆ ತುಂಬ ಆತಂಕಕ್ಕೀಡಾಗಿರುವಂಥದ್ದು ಅಂತ ಈಗ ಅವರು ಕೂಡ ಒಂದು ಮಾಹಿತಿನ ಹಂಚ್ಕೊತಿರೋದು. ಆ ನಿಟ್ಟಿನಲ್ಲಿ ಈಗ ಯಾವಾಗ ಆತ ಸಾವನ್ನಪ್ಪಿದ ವಿಷಯ ಕೇಳ್ತು ಇಡೀ ಶಾಲಾ ವೃಂದಕ್ಕೆ ಸಂಪೂರ್ಣವಾಗಿ ಮನಸ್ಸಿಗೆ ನೋವಾಗಿರುವಂಥದ್ದು. ಹಾಗಾಗಿ ಶಾಲೆಯಲ್ಲಿ ಆತನಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸಿ ಇವತ್ತು ಶಾಲೆಗೆ ರಜೆ ಘೋಷಣೆ ಮಾಡಿರುವಂಥದ್ದು. ಮಮತಾ.